ಹಾಯ್ ಎಲ್ರಿಗೂ. ನನಗೆ ನಗು ಬರ್ತಿದೆ ಈ ವಿಡಿಯೋ ಮಾಡಬೇಕಾದ್ರೆ. ಯಾಕಂದರೆ ನಾನು ಅಂದ್ಕೊಂಡಿದ್ದೀನಿ ಸ್ವಲ್ಪ ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಇರಬೇಕು, ನನ್ನ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರಬೇಕು ಅಂತ. ಬಟ್ ಮೊನ್ನೆ ವೀಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ನಾನು ಸ್ಟಾರ್ಟಿಂಗ್ ಮಾತಾಡಬೇಕಾದ್ರೆ ಏನು ಮಾಡಿದ್ದೀನಿ ಅಂತಂದರೆ, ನಾನು ಅಂದ್ಕೊಂಡಿದ್ದೀನಿ ವಿಡಿಯೋ ಪ್ಲೇ ಮಾಡಿದ್ದೀನಿ ಅಂತ. ಬಟ್ ನಾನು ವಿಡಿಯೋ ಪ್ಲೇ ಮಾಡಿಲ್ಲ, ಹಾಗೆ ಮಾತಾಡಿದ್ದೀನಿ. ಆಮೇಲೆ ಆಫ್ ಮಾಡಿದ್ದೀನಿ, ನನ್ನ ಪಾಡಿಗೇನೋ ಇದ್ದೆ. ಸೊ ಇದು ವಿಡಿಯೋ ಮಾಡಿ ಆಲ್ಮೋಸ್ಟ್ 1 ವೀಕ್ ಆಯಿತು ಅನಿಸುತ್ತೆ. 1 ವೀಕ್ ಆದಮೇಲೆ ಸರಿ ಇನ್ನು ಈ ವಿಡಿಯೋನ ಎಡಿಟ್ ಮಾಡೋಣ ಅಂತ ಇವಾಗ ಬಂದು ನೋಡ್ತೀನಿ. ಅದರಲ್ಲಿ ಓಪನಿಂಗ್ ಇಲ್ಲವೇ ಇಲ್ಲ ವಿಡಿಯೋದಲ್ಲಿ. ನಾನು ಪ್ಲೇ ಮಾಡಿಲ್ಲ. ನಾನು ಯಾವಾಗ ಆಫ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿಂದ ಇದೆ. ಅದು ಹಿಂಗೆ ಕ್ಯಾಮ್ರಾ ಟರ್ನ್ ಆಗಿದೆ. ಅದಕ್ಕೆ ಇವಾಗ ಈ ವಿಡಿಯೋ ಏನು ಮಾಡ್ತಿದ್ದೀನಿ ಅನ್ನೋದನ್ನು ಹಿಂಗೆ ತಿಳಿಸೋಣ ಅಂತ ಅಂದ್ಕೊಂಡೆ. ಬೆಳಗ್ಗೆ ಆಫೀಸ್ಗೂ ಬಂದಿದ್ದೆ. ಆಫೀಸಲ್ಲಿ ಯಾರೂ ಇಲ್ಲ ಡೆಸ್ಕಲ್ಲಿ. ಸೊ ನೋಡಿ ಹಿಂಗೆ ರೆಡಿಯಾಗಿದ್ದೀನಿ ಅಂತ. ಚಿಕ್ಕ ರೆಡಿಯಾಗಿ ಇವಾಗ ನಿಮಗೆ ಹೇಳ್ತಿದ್ದೀನಿ. ನನ್ನ ಈ ಬ್ಲಾಗ್ನ ಸ್ಪೆಷಾಲಿಟಿ ಏನಪ್ಪ ಅಂದರೆ, ನನಗೂ ಅಕ್ಷಯ್ ಇಬ್ಬರಿಗೂ ಅಷ್ಟೇ ಕ್ಯಾರೆಟ್ ಹಲ್ವಾ ಅಂದರೆ ತುಂಬ ಇಷ್ಟ. ಅವಾಗವಾಗ ಮಾಡ್ತಾ ಇರ್ತೀವಿ. ಸೊ ಇವತ್ತು ಕೂಡ ಕ್ಯಾರೆಟ್ ಹಲ್ವಾ ಮಾಡ್ತಾ ಇದೆ. ಅಂದರೆ ಈ ವಿಡಿಯೋದಲ್ಲೂ ಕೂಡ ನಾನು ಕ್ಯಾರೆಟ್ ಹಲ್ವಾ ಮಾಡ್ತಾ ಇರೋದು. ಕ್ಯಾರೆಟ್ ಹಲ್ವಾ ಆಲ್ಮೋಸ್ಟ್ ನಿಮ್ಮೆಲ್ರಿಗೂ ರೆಸಿಪಿ ಗೊತ್ತಿರುತ್ತೆ ಹೆಂಗೆ ಏನು ಅಂತ. ಸ್ಟಿಲ್ ನಾನು ಮಾಡೋದು ನಿಮ್ಗೆ ಇಷ್ಟ ಆಗುತ್ತಾ ನೋಡಿ ನೀವು ಟ್ರೈ ಮಾಡಿ. ಕ್ಯಾರೆಟ್ ಹಲ್ವಾ ಮಾಡೋದಕ್ಕೋಸ್ಕರ ಕ್ಯಾರೆಟ್ ತರಿಸ್ದೆ. ಕ್ಯಾರೆಟು ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ತುಂಬಾ ಕಡಿಮೆ. ಕ್ಯಾರೆಟ್, ಹಾಲು, ತುಪ್ಪ, ಸಕ್ಕರೆ, ಬೇಕಾದರೆ ಡ್ರೈ ಫ್ರೂಟ್ಸ್ ಅಷ್ಟೇ. ಇದಿಷ್ಟನ್ನು ಯೂಸ್ ಮಾಡಿ ನಾನು ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ ಹೋಗ್ತಿರೋದು. ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದರೆ, ನಾನು ವಿಡಿಯೋದಲ್ಲಿ ಆಲ್ಮೋಸ್ಟ್ ರೀಸೆಂಟಾಗಿ 3-4 ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಎಲ್ಲದರಲ್ಲೂ ಕೂಡ ಸೇಮ್ ಬಟ್ಟೆ. ಯಾರಾದರೂ ಕಮೆಂಟ್ ಮಾಡ್ಬೋದು ಅಂತ ನಂಗೆ ಗೊತ್ತು. ಸೇಮ್ ಬಟ್ಟೆ ಹಾಕಿದ್ದೆ. ಬಹುಶಃ ಆ ಕಾರಣಕ್ಕೋಸ್ಕರ ಅನಿಸುತ್ತೆ ದೇವರು ನನಗೆ ಆ ಸ್ಟಾರ್ಟಿಂಗ್ ಓಪನಿಂಗ್ ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ. ಅಥವಾ ನೋಡಿ ಫುಲ್ ಜಿಗ ಆಗಿ ಈ ವಿಡಿಯೋ ಮಾಡ್ತಿರೋದು. ಹೆಂಗೆ ಕಾಣಿಸ್ತಿದ್ದೀನಿ ನೋಡಿ. ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ? ಸೊ ಈ ಕ್ಯಾರೆಟ್ ಹಲ್ವಾದ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ವಿಡಿಯೋ ಶುರು ಮಾಡ್ತೀನಿ. ಆ ವಿಡಿಯೋ ಓಕೆನಾ? ಸುಮಾರು ಕ್ಯಾರೆಟ್ ತಂದಿದ್ದೀವಿ. ತುಂಬ ಕ್ಯಾರೆಟ್ ಇದ್ರೂ ಆಗೋದೊಂದು ಸ್ವಲ್ಪನೇ. ಇಷ್ಟೆಲ್ಲ ಯೂಸ್ ಮಾಡಿ ಮಾಡೋಣ ಅಂದ್ಕೊಂಡೆ. ಆಲ್ರೆಡಿ ಟೈಮ್ ಇವಾಗ 11:40 ಆಗಿದೆ. ಸೊ ಮನೆ ಕೆಲಸ ಅಂತೂ ಹಾಗೆ ಇದೆ ನನ್ನದು. ಇನ್ನು ಪಾತ್ರೆ ಎಲ್ಲ ತೊಳೆದು ಆಮೇಲೆ ನಾನು ರೆಡಿಯಾಗಬೇಕು ಆಫೀಸ್ಗೆ. 2:15 ಎಲ್ಲನೂ ಮುಗಿಸಿ ನಾನು ರೆಡಿಯಾಗಿರಬೇಕು. ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ. ಫಸ್ಟ್ ಇದನ್ನು ನೀಟಾಗಿ ಪೀಲ್ ಮಾಡಿ ತುರಿದಿಟ್ಕೋತೀನಿ ನಾನು. ಅದೇನೋ ಗೊತ್ತಿಲ್ಲ, ರೀಸೆಂಟಾಗಿ ನಾನು ಎಷ್ಟು ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನೋ ಈ ಬಟ್ಟೆಯಲ್ಲೇ ಇದ್ದೆ ನಾನು. ಅಂದರೆ ವೀಡಿಯೋ ಬ್ಯಾಕ್ ಟು ಬ್ಯಾಕ್ ನಾನೇನು ಮಾಡ್ತಿಲ್ಲ, ಸ್ವಲ್ಪ ದಿನ ಬಿಟ್ಟೇ ಮಾಡ್ತಿರೋದು. ಬಟ್ ಯಾವಾಗ ವೀಡಿಯೋ ಮಾಡೋದಕ್ಕೆ ಇವತ್ತು ವೀಡಿಯೋ ಮಾಡೋಣ ಅಂತ ಯಾವಾಗ ಅನ್ಕೋತೀನೋ ಆವಾಗ ಈ ಬಟ್ಟೆಯಲ್ಲೇ ಇದ್ದೀನಿ. ಪರವಾಗಿಲ್ಲ, ನೋಡೋಣ ಈ ಡ್ರೆಸ್ ಏನಾದರೂ ಲಕ್ಕ ಏನು ಅಂತ. ಅಂದಹಾಗೆ ಒಂದು ಖುಷಿ ವಿಚಾರ ಏನು ಅಂತಂದರೆ, ನಾವು ಯೂಟ್ಯೂಬ್ ನಾನು ಓಪನ್ ಮಾಡಿ ತುಂಬಾ ಟೈಮ್ ಆಯಿತು. ಬಟ್ ನಾನು ರೆಗ್ಯುಲರಾಗಿ ವೀಡಿಯೋ ಹಾಕ್ತಿರಲಿಲ್ಲ. ಬಟ್ ಹಾಕಿದ್ದಿದ್ದರೆ ಇಷ್ಟೊತ್ತಿಗೆ ಬಹುಶಃ ನನಗೆ ಪೇಮೆಂಟ್ ಕೂಡ ಬರ್ತಿತ್ತೇನೋ. ಬಟ್ ಇವಾಗೇನು ಪೇಮೆಂಟ್ ಬರ್ತಿಲ್ಲ. ನಾನು ರೆಗ್ಯುಲರಾಗಿ ವೀಡಿಯೋ ಹಾಕ್ತಿರಲಿಲ್ಲ ಅಲ್ವಾ, ಹಾಗಾಗಿ. ಬಟ್ ನನ್ನ ಖುಷಿ ವಿಚಾರ ಏನು ಅಂತಂದರೆ, ಮೊನ್ನೆ ಒಂದು ಸ್ವಲ್ಪ ನಾನು ಆ್ಯಕ್ಟಿವ್ ಇದ್ದೀನಿ ಯೂಟ್ಯೂಬಲ್ಲಿ. ಸೊ
ಸೊ ಸಬ್ಸ್ಕ್ರೈಬರ್ ನಂದು ಆಲ್ರೆಡಿ ರೀಚ್ ಆಗಿದೆ. 1000 ಸಬ್ಸ್ಕ್ರೈಬರ್ ಬೇಕು ನೋಡಿ. ಆ 1000 ಸಬ್ಸ್ಕ್ರೈಬರ್ನ ನಾನು ರೀಚ್ ಆಗಿದ್ದೀನಿ. ಅದೊಂದು ಖುಷಿ ವಿಚಾರ. ಅದೊಂಥರ ನಮ್ಮನ್ನು ಮೋಟಿವೇಟ್ ಮಾಡುತ್ತೆ, ಇನ್ನೂ ವೀಡಿಯೋ ಮಾಡೋಣ ಅಂತ. ನೋಡೋಣ. ನೋಡಿ, ಇದನ್ನು ಪೀಲ್ ಮಾಡಿದ್ದೀನಿ ನಾನು. ಎಲ್ಲನೂ ಪೀಲ್ ಮಾಡ್ತೀನಿ ಫಸ್ಟ್. ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನಾವು ಒಂದು ಸಲ ರಿಲಯನ್ಸ್ಗೆ ಅಂತ ಹೋಗಿದ್ವಿ ಶಾಪಿಂಗ್ ಮಾಡೋಕ್ಕೆ. ಸೊ ಮನೆಗೆ ಏನೆಲ್ಲ ಐಟಮ್ ಬೇಕು ಅದನ್ನೆಲ್ಲ ತಗೋಬೇಕಾದ್ರೆ ಎಷ್ಟೋ ಅಮೌಂಟ್ ಆಯಿತು. ಅಮೌಂಟ್ ಆದಮೇಲೆ ಅವ್ರು ಹೇಳಿದ್ರು, ನಿಮಗೆ ಫ್ರೀಯಾಗಿ ಶುಗರ್ ಸಿಗುತ್ತೆ, ಇಲ್ಲ ಬೇರೆ ಏನಾದರೂ ತಗೋಬೋದು ಅಂತ ಹೇಳಿದ್ರು. ಶುಗರ್ ಬೇಡ ಅಂತ ಅಂದ್ವಿ ನಾವು. ಅಷ್ಟೊಂದು ಯೂಸ್ ಆಗಲ್ಲ. ಅವಾಗಂತೂ ನಾವು ಶುಗರ್ ಯಾವುದಕ್ಕೂ ಯೂಸ್ ಮಾಡ್ತಿರ್ಲಿಲ್ಲ. ಇವನ್ ಕಾಫಿ ಅವಾಗ ಮಿಲ್ಕ್ ಕಾಫಿನೇ ಕುಡಿತಿದ್ವಿ. ಮಿಲ್ಕ್ ಕಾಫಿ ಕುಡಿಬೇಕಾದ್ರೂ ನಾವು ಬೆಲ್ಲದ ಹುಡಿ ಯೂಸ್ ಮಾಡ್ತಾ ಇದ್ದಿದ್ದು. ಸೊ ಶುಗರ್ ಯೂಸ್ ಆಗಲ್ಲ, ಬೇಡ ಅಂತ ಅಂದೆ. ಅದಕ್ಕೆ ಅವ್ರು ಅಂದರು, ಈ ಪೀಲರ್ ಸಿಗುತ್ತೆ ಬೇಕಾದರೆ ತಗೊಳ್ಳಿ ಅಂತ ಅಂದರು. ನನ್ನ ಹಸ್ಬೆಂಡ್ ಏನು ಹೇಳಿದ್ರು, ಬೇಡ ಮನೇಲಿ ಒಂದು ಪೀಲರ್ ಇದೆಯಲ್ವಾ ಅದು ಸಾಕು ಅಂತ ಅಂದರು. ನಾನು ಇಲ್ಲ ಬೇಡ, ಇದು ಬೇಕು ತಗೊಳ್ಳೋಣ ಅಂತಂದೆ. ತಗೊಂಡು ಬಂದಮೇಲೆ ಅಂತೂ ತುಂಬ ಯೂಸ್ ಆಗ್ತಿದೆ. ಆ್ಯಕ್ಚುಲಿ ತುಂಬ ಶಾರ್ಪ್ ಇದೆ, ಆಮೇಲೆ ಬೇಗ ಪೀಲ್ ಆಗುತ್ತೆ. ನಮ್ಮ ಮನೇಲಿ ಇದ್ದಿದ್ದು ಅಷ್ಟೊಂದು ಶಾರ್ಪ್ ಇರಲಿಲ್ಲ, ಅಷ್ಟೊಂದು ಚೆನ್ನಾಗಿ ಪೀಲ್ ಕೂಡ ಆಗ್ತಿರ್ಲಿಲ್ಲ. ಬಟ್ ಇದರಲ್ಲಂತೂ ತುಂಬ ಚೆನ್ನಾಗಿ ಪೀಲ್ ಆಗುತ್ತೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನೋಡಿ ನನ್ನ ಸೆಲೆಕ್ಷನ್ ಇದು, ನೀವು ಬಿಟ್ಟು ಬರ್ತಿದ್ರಿ ಅಂತ. ಹೀಗೆ ಪೀಲ್ ಮಾಡಾಯಿತು ನೋಡಿ. 4, 6 ಕ್ಯಾರೆಟ್ ತಗೊಂಡಿದ್ದೀನಿ. ಇನ್ನೂ 1, 2, 3 ಇದೆ. ಇದನ್ನು ನಾನು ಫಸ್ಟು ತುರಿತೀನಿ, ಆಮೇಲೆ ನೋಡೋಣ. ಸಾಕಾಗಿಲ್ಲ ಅಂದರೆ ಮತ್ತೆ 3 ಕ್ಯಾರೆಟ್ನ ಯೂಸ್ ಮಾಡ್ತೀನಿ ನಾನು. ನೋಡೋಣ. ತುರ್ದಾಯಿತು ನೋಡಿ. 1 ಪ್ಲೇಟ್ ಫುಲ್ ಆಯಿತು, ಇನ್ನೂ ಪ್ಲೇಟ್ ಒಂದು ಹಾಫ್ ಆಗಿದೆ. ಅಷ್ಟೇ ಸಾಕು ಅನ್ನಿಸ್ತಿದೆ. ಆಲ್ರೆಡಿ ½ ಆನ್ ಅವರ್ ಆಯಿತು ನನಗೆ ಇದನ್ನು ತುರಿಯೋದಕ್ಕೆ. ಆಮೇಲೆ ಇನ್ನೊಂದು, ನಮ್ಮ ಮನೇಲಿ ಇವತ್ತೇನು ಬ್ರೇಕ್ಫಾಸ್ಟ್ ಇರ್ಬೋದು ಅಂತ ಗೆಸ್ ಮಾಡಿ ನೋಡೋಣ. ಇದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ನಮ್ಮ ಮನೇಲಿ ಏನು ಬ್ರೇಕ್ಫಾಸ್ಟ್ ಇತ್ತು ಅಂತ. ಸೊ ನಮ್ಮ ಮನೇಲಿ ಇವತ್ತು ನೀರು ದೋಸೆ ಮಾಡೋಕ್ಕಿಂತ ಸುಲಭ, ಆದರೆ ನೀರು ದೋಸೆ ಆದಮೇಲೆ ಕ್ಲೀನ್ ಮಾಡೋದಿದೆಯಲ್ವಾ, ಸಿಕ್ಕಾಪಟ್ಟೆ ಕಷ್ಟ. ನೋಡಿ ಹಿಂಗಿದೆ ಗೋಡೆ ಮೇಲೂ. ಇದು ಸ್ವೀಟ್ ಮಾಡಿದ್ಮೇಲೆ ನಾನು ಕ್ಲೀನ್ ಮಾಡೋಕ್ಕೆ ಹೋಗ್ತೀನಿ. ಇವಾಗ ಮಾಡೋಕ್ಕೆ ಹೋದರೆ ಮತ್ತೆ ಪುನಃ ಮಾಡಬೇಕಾಗುತ್ತೆ. ಒಂದು ಸ್ವಲ್ಪ ಮಾಡ್ತೀನಿ, ನೋಡೋಣ. ಒಂದು ದೊಡ್ಡ ರಗಳೆ. ನಮಗೆ ಉದ್ದು ದೋಸೆ ಎಲ್ಲ ಮಾಡಿದ್ರೆ ಹಿಂಗಾಗಲ್ಲ, ಬಟ್ ನೀರು ದೋಸೆ ಮಾಡಿದ್ರೆ ಈ ಕಾವಲಿಗಿಂತ ಜಾಸ್ತಿ ಅಕ್ಕಪಕ್ಕನೇ ಬಿದ್ದಿರುತ್ತೆ ಅದರ ಹಿಟ್ಟು. ಲೈಟಾಗಿ ಮಾಡ್ತೀನಿ ಕ್ಲೀನ್, ಆಮೇಲೆ ನೀಟಾಗಿ ಮಾಡ್ಕೋತೀನಿ. ತುಪ್ಪ ಫುಲ್ ಗಟ್ಟಿಯಾಗಿದೆ. ಇದನ್ನು ಫಸ್ಟ್ ಕರಗಿಸ್ಕೋತೀನಿ ನಾನು. ಈ ವಿಡಿಯೋ ನೋಡಿದ್ಮೇಲೆ 100% ನನ್ನ ಹಸ್ಬೆಂಡ್ ನನಗೆ ಬೈತಾರೆ. ಯಾಕೆ ಗೊತ್ತಾ, ಒಂದು ಸ್ವಲ್ಪ ನೀಟ್ ಮಾಡ್ಕೊಂಡು ವಿಡಿಯೋ ಮಾಡೋದಲ್ವಾ ಅಂತ. ಆಮೇಲೆ ಮಾಡ್ಕೋತೀನಿ. ಸ್ವಲ್ಪ ಕ್ಲೀನ್ ಮಾಡಿದೆ. ದೊಡ್ಡ ಪಾತ್ರೆನೇ ಇಟ್ಟೆ, ತುಪ್ಪ ಹಾಕೊಳ್ಳೋಣ. ತುಪ್ಪ ಸರಿಯಾಗಿ ಬೇಕಾಗುತ್ತೆ. ತುಪ್ಪ ಹಾಕಿ ಕ್ಯಾರೆಟ್ ಹಾಕಿ ಇವಾಗ ಒಂದು ಸ್ವಲ್ಪ ಹುರ್ಕೊಳ್ಳೋದು. ಇದು ನಮ್ಮ ಬ್ರ್ಯಾಂಡ್ ನಂದಿನಿ ತುಪ್ಪ. ಆ್ಯಕ್ಚುಲಿ ನಂದಿನಿ ತುಪ್ಪ ತುಂಬ ಚೆನ್ನಾಗಿದೆ. ನಾನಂತೂ ತರಿಸಿದ್ರೆ ಅದೇ ತರಿಸೋದು, ಬೇರೆ ಯಾವ ಬ್ರ್ಯಾಂಡು ತರೋಕೆ ಬಿಡಲ್ಲ. ಅಲ್ಲದೆ ಊರಲ್ಲಿ ನಮಗೆ ಶಾಪ್ ಬೇರೆ ಇದೆ, ಕೆಲವೊಂದು ಸಲ ಅಲ್ಲಿಂದನೂ ತರ್ತೀನಿ ನಾನು ನಂದಿನಿ ತುಪ್ಪ. ಸದ್ಯಕ್ಕೆ ಸಾಕು. ಇದಕ್ಕಿವಾಗ ನಾನು ಕ್ಯಾರೆಟ್ ಹಾಕೋತೀನಿ. ತುಪ್ಪದಲ್ಲಿ ಸರಿಯಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ತುಪ್ಪದಲ್ಲಿ ಕರೆಕ್ಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಹಾಲು ಹಾಕೋಣ. ನಮ್ಮ ಬ್ರ್ಯಾಂಡ್ ನಂದಿನಿ ಬ್ರ್ಯಾಂಡ್ನ ಹಾಲು ಹಾಕ್ತಿದ್ದೀನಿ ನಾನು.
ಕ್ಯಾರೆಟ್ ತುಂಬ ಇದೆ, ಸರಿಯಾಗಿ ಬೇಯಬೇಕು. ಹಾಗಾಗಿ 1/2 ಲೀಟರ್ ಹಾಲಲ್ಲಿ 1/4 ಲೀಟರ್ ಹಾಲು ಹಾಕ್ತೀನಿ ನಾನು. ಪೂರ್ತಿ ಸದ್ಯಕ್ಕೆ ಹಾಕಲ್ಲ. ತುಪ್ಪ ಸಕ್ಕರೆ ಬೇರೆ ಹಾಕ್ತೀರಲ್ವಾ ಸರಿಯಾಗಿ, ಅದಕ್ಕಾಗಿ ಹಾಲು ಹಾಕ್ತೆ. ಇವಾಗ ಶುಗರ್ ಕೂಡ ಹಾಕ್ತೀನಿ. ಯೂಶ್ವಲಿ ಎಲ್ಲ ನಿಧಾನಕ್ಕೆ ಮಾಡ್ಕೋತಾರೆ, ಬಟ್ ನಾನು ಹಾಗಲ್ಲ, ಎಲ್ಲನೂ ಜೊತೆಗೆ ಹಾಕಿ ಒಟ್ಟಿಗೆ ಬೇಯೋಕ್ಕೆ ಬಿಡ್ತೀನಿ. ಶುಗರ್ ಅಂತೂ ಸಿಕ್ಕಾಪಟ್ಟೆ ಬೇಕಾಗುತ್ತೆ. ಡಯಟ್ ಮಾಡೋರೇನಾದರೂ ಇದನ್ನು ನೋಡಿದ್ರೆ ತಲೆ ಚಚ್ಕೋತಾರೆ ಅನಿಸುತ್ತೆ. ಅಷ್ಟು ಶುಗರ್ ಬೇಕಾಗುತ್ತೆ. ನನಗಂತೂ ಸ್ವೀಟ್ ಜಾಸ್ತಿ ಸ್ವಲ್ಪ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಡ್ರೈ ಫ್ರೂಟ್ಸ್ ಎಲ್ಲ ಸಪ್ರೇಟಾಗಿ ಫ್ರೈ ಮಾಡ್ಕೋಬೇಕು. ಅದು ಚೆನ್ನಾಗಿ ಬೇಯಲಿ. ಆಮೇಲೆ ಇನ್ನೂ ಸ್ವಲ್ಪ ಒಂದು ತುಪ್ಪ ಹಾಕ್ತೀನಿ ನಾನು. ಇವಾಗ ನೆಕ್ಸ್ಟ್ ಪ್ರೊಸೆಸ್ ಎಲ್ಲ ಏನೂ ತೋರಿಸಿಲ್ಲ ನಾನು ನಿಮಗೆ, ಬಟ್ ಪ್ರೊಸೆಸ್ ಇದ್ದಿದ್ದು ಇಷ್ಟೇ. ನಾನೆಲ್ಲ ಮಿಕ್ಸ್ ಹಾಕ್ತೆ ನೋಡಿ. ಫಸ್ಟು ತುಪ್ಪ ಹಾಕಿ, ಆಮೇಲೆ ಕ್ಯಾರೆಟ್ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ, ಆಮೇಲೆ ಅದಕ್ಕೆ ಹಾಲು ಹಾಕ್ತೆ. ಒಂದು 1/2 ಲೀಟರ್ ಹಾಲಲ್ಲಿ 1/4 ಲೀಟ್ರ್ ಹಾಲು ಹಾಕ್ತೆ. ಆಮೇಲೆ ಒಂದು ಅರ್ಧ kg ತುಪ್ಪ ಹಾಕಿದ್ದೀನಿ. ಸಾರಿ 1/2 kg ಸಕ್ಕರೆ ಹಾಕಿದ್ದೀನಿ. ಆಮೇಲೆ ಮತ್ತೆ ಒಂದು ಸ್ವಲ್ಪ ತುಪ್ಪ ಹಾಕ್ತೆ. ಸರಿಯಾಗಿ ಬೇಯೋಗ್ಬಿಟ್ಟೆ. ಸರಿಯಾಗಿ ಬೇಯೋಗ್ಬಿಟ್ಟೆ. ಇದು ಇನ್ನು ಒಂದು ಸ್ವಲ್ಪ ಗಟ್ಟಿಯಾಗೋ ಹಾಗೆ ಮಾಡಿದೆ. ಸೊ ತೋರಿಸ್ತೀನಿ ನಿಮಗೆ ನನ್ನ ಕ್ಯಾರೆಟ್ ಹಲ್ವಾ. ಹಾಗೆ ಒಂದು ಸ್ವಲ್ಪ ಗೋಡಂಬಿ ಫ್ರೈ ಮಾಡಿಬಿಟ್ಟು ಹಾಕ್ತೆ ನೋಡಿ. ಬಿಸಿ ಬಿಸಿ ಕ್ಯಾರೆಟ್ ಹಲ್ವಾ ಸಖತ್ತಾಗಿದೆ. ತಿನ್ನೋಣ ಅನ್ನಿಸ್ತಿದೆ ನನಗೆ. ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಅಂತೂ ಇಂತೂ ರೆಡಿಯಾಗಿ ಕೂತಿದ್ದೇನೆ ಇವಾಗ ಆಫೀಸ್ಗೆ ಅಂತ. ಕ್ಯಾರೆಟ್ ಹಲ್ವಾ ರೆಡಿ ಆಯಿತು, ಕಿಚನ್ ಎಲ್ಲ ಕ್ಲೀನ್ ಆಯಿತು, ನಾನು ಕ್ಲೀನಾಗಿ ಬಂದು ಕೂತೆ. ಒಂದು ವಿಚಾರ ನಿಮಗೆ ಹೇಳೋದಕ್ಕೆ ಮರ್ತೋಯ್ತು, ಗ್ಯಾಸ್ ವಿಚಾರ. ಅದನ್ನು ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಏನಪ್ಪ ಅಂದರೆ, ನಾವು ಒಂದೇ ಗ್ಯಾಸ್ ಬುಕ್ ಮಾಡಿರೋದು, ಇರೋದಿಬ್ಬರಲ್ವ. ಸೊ ವರ್ಷಕ್ಕೆ ಒಂದು ನಮಗೆ ಹಾರ್ಡ್ಲಿ 3 ಗ್ಯಾಸ್ ಯೂಸ್ ಆಗುತ್ತೆ. ಹಾಗಾಗಿ 2 ಗ್ಯಾಸ್ ಬೇಡ ಅಂತ ಹೇಳಿ ನಾನೇ ಹೇಳಿದ್ದೆ, ಒಂದೇ ಗ್ಯಾಸ್ ಸಾಕು ಅಂತ. ಆಲ್ಮೋಸ್ಟ್ 2 ವರ್ಷ ಆಗ್ತಾ ಬಂತು ನಾವಿಲ್ಲಿ ಬಂದು. ಇಷ್ಟು ಟೈಮ್ ಹೆಂಗಾಗ್ತಿತ್ತು ಅಂತಂದರೆ, ನಾವು ಏನಾದರೂ ಇವತ್ತು ಗ್ಯಾಸ್ ಬುಕ್ ಮಾಡಿದ್ರೆ ಒಂದು 2 ಡೇಸ್ ಬಿಟ್ಟು 3 ಡೇಸ್ ಬಿಟ್ಟು ಹಾಗೆಲ್ಲ ಬರ್ತಿದ್ರು. ಅದಕ್ಕೆ ನಾವೇನು ಮಾಡ್ತಿದ್ವಿ, ಇವತ್ತು ಗ್ಯಾಸ್ ಬುಕ್ ಮಾಡಿದ್ವಾ ನಾವೇ ಹೋಗಿ ತೊಗೊಂಬರ್ತಿದ್ವಿ, ಹಾಗೇನಾದರೂ ಮಾಡ್ತಿದ್ವಿ. ಇವಾಗೇನು ಅಂತಂದರೆ ಗ್ಯಾಸ್ ಶಾರ್ಟೇಜ್ ಇದೆಯಲ್ವಾ. ತುಂಬ ಜನರಿಗೆ ಗ್ಯಾಸ್ ಬುಕ್ ಮಾಡಿ 20 ಡೇಸ್ ನಂತರ 30 ಡೇಸ್ ನಂತರ ಡೆಲಿವರ್ ಆಗ್ತಿದೆ. ನಮ್ಮದು ಈ ಗ್ಯಾಸ್ ಸಿಲಿಂಡರ್ ಬುಕ್ ಆಗಿ ಆಲ್ಮೋಸ್ಟ್ 4 ಮಂತ್ಸ್ ಆಗ್ತಾ ಬಂತು. ಒಂದು ಗ್ಯಾಸ್ ಆಲ್ಮೋಸ್ಟ್ ನಮಗೆ 4 ಮಂತ್ಸ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ. ಅದಕ್ಕೆ ನಾನೇನು ಹೇಳಿದೆ ಅಕ್ಷಯ್ ಹತ್ರ, ಗ್ಯಾಸ್ ಬುಕ್ ಮಾಡೋಣ, ಹೆಂಗೂ ಬರಬೇಕಾದ್ರೆ 20 ದಿನ ಹೋಗುತ್ತಲ್ವ ಅಂತ, ಅವಾಗ ಕರೆಕ್ಟ್ ಆಗ್ಬೋದು ಅಂತ ಅಂದ್ಕೊಂಡೆ. ಸರಿ ಅಂತ ಹೇಳಿ ಅವರು ಮಧ್ಯಾಹ್ನ ಹತ್ರ ಬುಕ್ ಮಾಡಿದ್ರು. ಸಂಜೆ ಒಳಗೆ ಕನ್ಫರ್ಮೇಷನ್ ಬಂತು, ನಿಮ್ಮ ಗ್ಯಾಸ್ ಬುಕ್ ಆಗಿದೆ ಅಂತ. ನಾನು ಅಂದ್ಕೊಂಡೆ, ಹಸ್ಬೆಂಡ್ ಹೇಳಿದ್ರು, ನೋಡು ಮೆಸೇಜ್ ಬಂತು, ಇವಾಗ ಲೇಟ್ ಮಾಡೋಣ ಅಂದೆ, ನೀನು ಬೇರೆ ಮಾಡೋಣ ಅಂತಂದರು. ಇಲ್ಲ ಪರವಾಗಿಲ್ಲ, ಬರೀ ಮೆಸೇಜ್ ಮಾತ್ರ ಬಂದಿರೋದಲ್ಲ, ಅವ್ರೇನು ಇಷ್ಟು ಬೇಗ ಬರಲ್ಲ ಅಂತ ಅಂದ್ಕೊಂಡೆ ನಾನು. ನೋಡಿದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಕಾಲ್ ಹೊಡೆದು ಗ್ಯಾಸ್ ಡೆಲಿವರಿಗೆ ಬರ್ತಿದ್ದೀವಿ ಅಂತ. ಇನ್ನೇನು ಮಾಡೋದು, ಈ ಗ್ಯಾಸ್ ಇನ್ನೂ ಮುಗ್ದಿಲ್ಲ ನಮ್ಮದು. ಅದಕ್ಕೆ ಅಕ್ಷಯ್ ಸುಳ್ಳು ಹೇಳಿದ್ರು, ಇಲ್ಲ ಸರ್ ನಾವು ಊರಿಗೆ ಹೋಗಿದ್ದೀವಿ, ಊರಿಂದ ಬಂದ ನಂತರ ಕಲೆಕ್ಟ್ ಮಾಡ್ತೀವಿ ನೆಕ್ಸ್ಟ್ ವೀಕ್ ಹಾಗೆ ಅಂತ. ಸರಿ ಆಯಿತು, OTP ಹೇಳಿ ಅಂತ ಹೇಳಿದ್ರು. ಇವ್ರು ಬೇರೆ OTP ಹೇಳಿಬಿಟ್ರು. ನಮ್ಮದು ಆನ್ಲೈನ್ ಪೇಮೆಂಟ್ ಬೇರೆ ಆಗಿದೆ. OTPನೂ ತಗೊಂಡಿದ್ದಾರೆ. ಅದು ಗ್ಯಾಸ್ ಬೇರೆ ಯಾರು ಕೊಟ್ಟಿದ್ದಾರೇನೋ ವಿಚಾರ ಗೊತ್ತಿಲ್ಲ. ನೆಕ್ಸ್ಟ್ ಗುರುವಾರ ಹಂಗೆ ಕಾಲ್ ಮಾಡಿ ಗ್ಯಾಸ್ ಕೊಡ್ತೀವಿ ಅಂತ ಅಂದರು. ಬಟ್ ನೋಡಿದ್ರೆ ನಮ್ಮ ಗ್ಯಾಸ್ ಇನ್ನೂ ಕಡಿಮೆ ಮುಗ್ದಿಲ್ಲ. ನಮ್ಮ ಪ್ರಧಾನಮಂತ್ರಿ ಬೇರೆ ಹೇಳ್ತಿದ್ದಾರೆ ಗ್ಯಾಸ್ ಸ್ವಲ್ಪ ಕಡಿಮೆ ಯೂಸ್ ಮಾಡಿ ಹಾಗೆ ಹಿಂಗೆ ಅಂತ. ಗ್ಯಾಸ್ ಖಾಲಿ ಆಗಲಿ ಅಂತ ಇವಾಗ ನಾನು ಈ ಸ್ವೀಟು ಏನೇನೋ ಮಾಡ್ತಿರೋದು.
ಇಲ್ಲದಿದ್ದರೆ ಇಲ್ಲಿವರೆಗೆ ವೈಟ್ ರೈಸ್ ಯೂಸ್ ಮಾಡ್ತಿದ್ವಿ. ಇವಾಗ ಬಾಯ್ಲ್ಡ್ ರೈಸ್ಗೆ ಸ್ವಲ್ಪ ಗ್ಯಾಸ್ ಜಾಸ್ತಿ ಯೂಸ್ ಆಗುತ್ತೆ. ಡೈಲಿ ಬಾಯ್ಲ್ಡ್ ರೈಸ್ ಮಾಡ್ತಿದ್ದೀವಿ. ಆಮೇಲೆ ಪಲ್ಯ, ತಿಂಡಿ ಎಲ್ಲನೂ ಏನು ಮಾಡೋಕ್ಕಾಗುತ್ತೆ ಎಲ್ಲನೂ ಟ್ರೈ ಮಾಡ್ತಿದ್ವಿ. ಬಟ್ ಗ್ಯಾಸ್ ಇನ್ನೂ ಮುಗೀತಾ ಇಲ್ಲ. ಗೊತ್ತಿಲ್ಲ ಯಾವಾಗ ಮುಗಿಯುತ್ತೆ ಅಂತ. ನಾನು ಅದೇ ಹೇಳ್ತಿರೋದು, ಥರ್ಸ್ಡೇ ಹೆಂಗೂ ಗ್ಯಾಸ್ ಸಿಗುತ್ತಲ್ವ, ಅವ್ರಿಗೆ ಹೇಳಿಬಿಡೋಣ ಈ ಗ್ಯಾಸಲ್ಲಿ ಒಂದು ಸ್ವಲ್ಪ ಈ ಸಿಲಿಂಡರಲ್ಲಿ ಒಂದು ಸ್ವಲ್ಪ ಗ್ಯಾಸ್ ಇರ್ಬೋದು, ನಾವು ಹೊಸದೇ ತಗೋತೀವಿ, ಇದು ನೀವೇನು ಮಾಡ್ತೀರಾ ಮಾಡಿಕೊಡಿ ಅಂತ ಹೇಳೋಣ ಅಂತ ಇದ್ದೀವಿ. ಥರ್ಸ್ಡೇವರೆಗೆ ಏನಾಗುತ್ತೆ ಅಂತ ನೋಡೋಣ. ನೋಡಿ, ನಾವು ಒಂದು ಯೋಚನೆ ಮಾಡಿರ್ತೀವಿ, ಇನ್ನೊಂದು ಆಗಿರುತ್ತೆ ಯಾವಾಗಲೂ. ಇವಾಗ ಹೀಗಾಗಿದೆ ಕತೆ. ಇನ್ನು ಅವ್ರು ಏನು ಹೇಳ್ತಾರೆ ಗೊತ್ತಿಲ್ಲ. ಬಿಕಾಸ್ OTP ತಗೊಂಡು ಆ ಗ್ಯಾಸ್ನ ಬೇರೆಯವ್ರಿಗೆ ಕೊಟ್ಟಿದ್ದಾರೆ. ನಾವು ಬೇರೆ ಪೇಮೆಂಟ್ ಮಾಡಿದ್ದೀವಿ. ಏನೂ ಕಿರಿಕಿರಿ ಮಾಡದೆ ಆರಾಮಾಗಿ ಗ್ಯಾಸ್ ಕೊಟ್ಟರೆ ಏನೂ ಪ್ರಾಬ್ಲಮ್ ಇಲ್ಲ. ನೋಡೋಣ ಈ ಗ್ಯಾಸ್ ಕತೆ ಏನಾಯಿತು ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಗೆ ಮತ್ತೆ ಹೇಳ್ತೀನಿ ನಾನು. ಬಾಯ್. ಇದು ಇವತ್ತಿನ ನನ್ನ ವ್ಲಾಗ್.